ಈಗ ಬೆಂಗಳೂರಿನ ಇತರ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ. ಜಸ್ಟ್ ಫೈವ್ನಲ್ಲಿ ಕೆಐಎಬಿ ಸೇರಿದಂತೆ ದೇವನಹಳ್ಳಿ ಸುತ್ತಮುತ್ತ ಬಿರುಗಾಳಿ ಅಬ್ಬರಿಸಿದೆ. ಮೈಲನಹಳ್ಳಿ ಗೇಟ್ ಬಳಿ ಬೃಹತ್ ಗಾತ್ರದ ನಾಮಫಲಕ ಮುರಿದು ಬಿದ್ದಿದೆ. ಚಲಿಸುತ್ತಿದ್ದ ಟ್ಯಾಂಕರ್ ಮೇಲೆಯೇ ಬಿದ್ದಿದ್ದು ಅನಾಹುತವೊಂದು ತಪ್ಪಿದೆ. ಶಾಲಾ ವಾಹನ ಹಾಗೂ ಕ್ಯಾಬ್ಗಳು ಕೂದಲೆಳೆ ಅಂತರದಲ್ಲಿ ಪಾರಾಗಿವೆ. ಟ್ರಾಫಿಕ್ ಜಾಮ್ನಿಂದ ವಾಹನ ಸವಾರರು ಪರದಾಡಿದ್ದಾರೆ. ವಿಧಾನಸೌಧ ಸಿಗ್ನಲ್ ಬಳಿ ಬಿಎಂಟಿಸಿ ಬಸ್ ಕಾರಿಗೆ ಡಿಕ್ಕಿ ಹೊಡೆದಿದೆ. ಹಿಂದಿನಿಂದ ಬಂದು ಡಿಕ್ಕಿ ಹೊಡೆದಿದ್ದು ಕಾರಿನ ಹಿಂಭಾಗ ಜಖಂಗೊಂಡಿದೆ. ಅದೃಷ್ಟವಶಾತ್ ಕಾರಿನಲ್ಲಿದ್ದ 3 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತ ಸ್ಥಳಕ್ಕೆ ಕಬ್ಬನ್ ಪಾರ್ಕ್ ಸಂಚಾರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಸನ್ನಡತೆ ಆಧಾರದ ಮೇಲೆ ಪರಪ್ಪನ ಅಗ್ರಹಾರದಿಂದ 24 ಕೈದಿಗಳನ್ನು ಅವಧಿಪೂರ್ವ ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಇವತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಜೈಲಿಗೆ ಭೇಟಿ ಕೊಟ್ಟಿದ್ರು. ಈ ವೇಳೆ ಮಾತನಾಡಿ, ಜೈಲಿನ ಆಡಳಿತ ವೈಖರಿ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದೇನೆ. ಸಾಕಷ್ಟು ವಿಚಾರಣಾಧೀನ ಕೈದಿಗಳನ್ನು ಭೇಟಿ ಮಾಡಿದ್ದೇನೆ. ನಟ ದರ್ಶನ್, ವಿನಯ್ ಕುಲಕರ್ಣಿ ಭೇಟಿ ಮಾಡಿಲ್ಲ ಎಂದಿದ್ದಾರೆ. ರಾಜ್ಯದಲ್ಲಿ ಪದವಿ ಪೂರ್ವ ಕಾಲೇಜುಗಳು ಆರಂಭವಾಗಿ 1.5 ತಿಂಗಳು ಕಳೆದರೂ ಸರ್ಕಾರ ಉಚಿತ ಪಠ್ಯಪುಸ್ತಕಗಳನ್ನು ನೀಡಿಲ್ಲ. ಶಿಕ್ಷಣ ಇಲಾಖೆ ಕಳೆದ ವರ್ಷ ಉಚಿತ ಪಠ್ಯಪುಸ್ತಕ ಭಾಗ್ಯ ಘೋಷಣೆ ಮಾಡಿತ್ತು. ಆದರೆ ಈವರೆಗೆ ಉಚಿತ ಪಠ್ಯಪುಸ್ತಕಗಳು ವಿದ್ಯಾರ್ಥಿಗಳ ಕೈ ಸೇರಿಲ್ಲ. ಪಿಯು ಕಾಲೇಜುಗಳು ಶುರುವಾದರೂ ಪಠ್ಯಪುಸ್ತಕಗಳು ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ ಶುರುವಾಗಿದೆ. ನಾವು ಫ್ರೀಯಾಗಿ ಕೊಡೋದು ತೀರ್ಮಾನ ತಗೊಂಡಿದ ನಂತರ ನಾವು ಅದನ್ನು ದಿಸ್ ಈಸ್ ದ ಫಸ್ಟ್ ಇಯರ್ ನಾವು ಫ್ರೀಯಾಗಿ ಅದನ್ನು ಕಂಪ್ಲೀಟ್ ಡಿಮಾಂಡ್ ಕ್ಯಾಪ್ಚರ್ ಮಾಡಿ ಪ್ರೊಸೆಸ್ ಇನಿಷಿಯೇಟ್ ಮಾಡಿದ್ದೀವಿ. ಆದ್ದರಿಂದ ಇದು ಫಸ್ಟ್ ಇಯರ್ ಇರೋದರಿಂದ ಸ್ವಲ್ಪ ತಡ ಆಗಿರೋದು ನಿಜ ಇದೆ. ಈಗ ಬೈ 15th July ಆಲ್ ದಿ ಸ್ಕೂಲ್ಸ್ಗೆ ಆಲ್ ದಿ ಟೆಕ್ಸ್ಟ್ ಬುಕ್ಸ್ ವಿಲ್ ರೀಚ್ ಆಸ್ ಫಾರ್ ಆಸ್ PU ಈಸ್ ಕನ್ಸರ್ನ್.